ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್. ಸೊ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ, ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಫಸ್ಟ್ ಕಾನ್ಸೆಪ್ಟ್, ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಸೆಹತ್ ಸ್ಕೀಮ್. ಕ್ವಶನ್ ಏನು ಹೇಳ್ತಾ ಇದೆ, ವಿಚ್ ಇಂಡಿಯನ್ ಟೆರಿಟರಿ ಹ್ಯಾಸ್ ಅಚೀವ್ಡ್ ಓವರ್ 95% ಕವರೇಜ್ ಆಫ್ ಗೋಲ್ಡನ್ ಕಾರ್ಡ್ಸ್ ಅಂಡರ್ ಆಯುಷ್ಮಾನ್ ಭಾರತ್ ಸೆಹತ್ ಸ್ಕೀಮ್. ಸೊ ಏನ್ ಕೇಳ್ತಿದ್ದಾರೆ, ಆಯುಷ್ಮಾನ್ ಭಾರತ್ ಏನು ಸೆಹತ್ ಯೋಜನೆ ಅಡಿಯಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶವು ಗೋಲ್ಡನ್ ಕಾರ್ಡ್ಗಳ 95% ಗಿಂತ ಹೆಚ್ಚು ವ್ಯಾಪ್ತಿಯನ್ನು ಸಾಧಿಸಿತ್ತು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ ವಿಲ್ ಬಿ ಜಮ್ಮು ಅಂಡ್ ಕಾಶ್ಮೀರ್. ಯಾವೊಂದು ಯೂನಿಯನ್ ಟೆರಿಟರಿ ಅಂತಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ಇಲ್ಲಿ ಏನಾಗುತ್ತೆ, ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ. ಸೊ ಇಲ್ಲಿ ಏನಾಗುತ್ತೆ, ಇದೊಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ಇನ್ಫ್ಯಾಕ್ಟ್ ನಾವು ಯೂನಿವರ್ಸಲ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರಿತೀವಿ. ಸೊ ಯಾವೊಂದು ಅಥಾರಿಟಿ ನೋಡ್ಕೊಳ್ಳುತ್ತೆ ಇದನ್ನ, ನ್ಯಾಷನಲ್ ಹೆಲ್ತ್ ಅಥಾರಿಟಿ ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ಏನ್ ಮಾಡುತ್ತೆ, ಇದು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ 2011 ಪ್ರಕಾರ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಯಾವೊಂದು ಬೆನಿಫಿಷರಿಗೆ ಈ ಒಂದು ಬೆನಿಫಿಟ್ ಹೋಗ್ಬೇಕು ಅಂತ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಏನು ಸೆಕೆಂಡರಿ ಪ್ಲಸ್ ಏನು ಟರ್ಷರಿ ಎಕ್ಸ್ಪೆನ್ಸಸ್ ನ ಗೌರ್ಮೆಂಟ್, ಏನು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ನ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಸೊ ಏನಿದು ಫುಲ್ಲಿ ಫಂಡೆಡ್ ಬೈ ಏನು ಗೌರ್ಮೆಂಟ್, ಗೌರ್ಮೆಂಟ್ ಫಂಡೆಡ್ ಇದು ಒಂದು ಏನು ಯೂನಿವರ್ಸಲ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ಸೊ ಏನಾಗುತ್ತೆ, ಇಲ್ಲಿ ಏನೇನು ಕವರ್ ಮಾಡ್ತಾರೆ, ರುಪೀಸ್ ಎಷ್ಟು ಅಂದ್ರೆ 5 lakh ಏನು ಪರ್ ಫ್ಯಾಮಿಲಿ ಪರ್ ಇಯರ್ ಕವರ್ ಮಾಡ್ತಾರೆ. ಸೊ ಏನಂತಂದ್ರೆ ಸೆಕೆಂಡರಿ ಪ್ಲಸ್ ಟರ್ಸರಿ ಎಕ್ಸ್ಪೆನ್ಸಸ್ ನ ಏನು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್. ಸೊ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಥವಾ ಏನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ, ಪ್ರೈವೇಟ್ ಏನು ಗೌರ್ಮೆಂಟ್ ಎಂಪ್ಯಾನಲ್ ಹಾಸ್ಪಿಟಲ್ಸ್ ಅಲ್ಲಿ ಈ ಬೆನಿಫಿಟ್ ನ ನಾವು ಪಡಿಬಹುದು. ಇಲ್ಲಿ ಏನಾಗುತ್ತೆ, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಸೆಹತ್ ಸ್ಕೀಮ್ ಅಲ್ಲಿ, ಸೊ ಇದು ಯಾವಾಗ ಲಾಂಚ್ ಮಾಡ್ತಾರೆ, 2020 ಅಲ್ಲಿ ಲಾಂಚ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಜಮ್ಮು ಅಂಡ್ ಕಾಶ್ಮೀರ್ ಆಲ್ ಸಿಟಿಸನ್ಸ್ ಕವರ್ ಮಾಡ್ತಾರೆ. ಆಲ್ ಸಿಟಿಸನ್ಸ್ ಆಫ್ ಏನು ಜಮ್ಮು ಅಂಡ್ ಕಾಶ್ಮೀರ್ ಇದರಲ್ಲಿ ಕವರ್ ಆಗ್ತಾರೆ. ಸೊ ಸೆಹತ್ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ, ಗೋಲ್ಡನ್ ಕಾರ್ಡ್ ನ ವಿತರಣೆ ಮಾಡ್ತಾರೆ. ಗೋಲ್ಡನ್ ಕಾರ್ಡ್ಸ್ ಅಂತಂದ್ರೆ ಏನು, ಇವು ಈ ಕಾರ್ಡು ಇಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಕೂಡ ಅಪ್ಲೈ ಮಾಡಿ ಇದನ್ನ ಏನ್ ಮಾಡ್ಬೋದು, ಪಡಿಬಹುದು. ಓಕೆ, ಸೊ ಈಗ ಏನಾಗುತ್ತೆ, ಆಲ್ ಸಿಟಿಸನ್ಸ್ ಕವರ್ ಆದ್ರು ಇಲ್ಲಿ ಏನು ಈ ಒಂದು ಸ್ಕೀಮ್ ಅಲ್ಲಿ. ಓಕೆ, ಸೊ ಹಾಗೆ ಇವರು ಸೇಮ್ ಇಲ್ಲಿ ಬೆನಿಫಿಟ್ಸ್ ಕೂಡ ಸೇಮ್ ಏನು 5 ಲಕ್ಷ 5 lakh ಪರ್ ಫ್ಯಾಮಿಲಿ ಪರ್ ಇಯರ್ ಪ್ಲಸ್ ಏನು ಸೆಕೆಂಡರಿ ಪ್ಲಸ್ ಟರ್ಸರಿ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ನ ಏನು ಗೌರ್ಮೆಂಟ್ ಕವರ್ ಮಾಡುತ್ತೆ. ಮತ್ತೆ ಇಲ್ಲಿ ಏನ್ ಸಿಟಿಸನ್ಸ್ ಇವರು ಏನು ಈ ಒಂದು ಬೆನಿಫಿಟ್ ನ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ತಗೋಬಹುದು ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ ಏನು ಅದು ಎಂಪೆನಲ್ ಹಾಸ್ಪಿಟಲ್ಸ್ ಇರ್ತವೆ. ಸೊ ಅಲ್ಲಿ ಇವರು ಈ ಒಂದು ಬೆನಿಫಿಟ್ ನ ಪಡಿಬಹುದು. ಓಕೆ, ಸೊ ಯು ನೀಡ್ ಟು ರಿಮೆಂಬರ್ ಏನು ಗೋಲ್ಡನ್ ಕಾರ್ಡ್ಸ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಸೆಹತ್ ಸ್ಕೀಮ್. ಸೊ ಯಾವೊಂದು ಯೂನಿಯನ್ ಟೆರಿಟರಿ, ಜಮ್ಮು ಅಂಡ್ ಕಾಶ್ಮೀರ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಬೆಹದಂಕೆಲಂ ಫೆಸ್ಟಿವಲ್. ಇದು ಬೆಹದಂಕೆಲಂ ಫೆಸ್ಟಿವಲ್ is a ritual ward of plague evil is celebrated by which tribal community in ಮೇಘಾಲಯ. ಏನಂದ್ರೆ ಪ್ಲೇಗ್ ಮತ್ತು ದುಷ್ಟತನವನ್ನು ದೂರವಿಡುವ ಆಚರಣೆಯಾದ ಬೆಹದಂಕೆಲಂ ಹಬ್ಬವನ್ನು ಮೇಘಾಲಯದ ಯಾವ ಬುಡಕಟ್ಟು ಸಮುದಾಯವು ಆಚರಿಸುತ್ತದೆ ಅಂತಿದೆ. ಸೊ ನಾರ್ ಟ್ರೈಬ್ ಇದನ್ನೇನ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಯಾರಂದ್ರೆ ನಾರ್ ಟ್ರೈಬ್. ಓಕೆ, ಸೊ ಇದೊಂದು ಏನಾಗಿ ಆಲ್ರೆಡಿ ಹೇಳ್ತಿದ್ದಾರೆ, ಇದೊಂದು ಏನು ಆಚರಣೆ. ಸೊ ಬೆಹದಂಕೆಲಂ ಹಬ್ಬ ಏನಂದ್ರೆ ಒಂದು ಪ್ಲೇಗ್ ಮತ್ತು ದುಷ್ಟತನವನ್ನ ದೂರ ಇಡುವಂತ ಏನು ಕಲ್ಚರಲ್ ಸೆಲೆಬ್ರೇಷನ್. ಇದು ಕಲ್ಚರಲ್ ಸೆಲೆಬ್ರೇಷನ್. ಓಕೆ, ಸೊ ಮೇಘಾಲಯ ಬರುತ್ತೆ. ಮೇಘಾಲಯದಲ್ಲಿ ಮತ್ತೆ ಇಂಪಾರ್ಟೆಂಟ್ ಟ್ರೈಬ್ಸ್ ಏನಂತಂದ್ರೆ ಒಂದು ಖಾಸಿ ಟ್ರೈಬ್ಸ್ ಬರ್ತಾರೆ, ಗಾರೋ ಬರ್ತಾರೆ, ಜಂತಿಯಾ ಟ್ರೈಬ್ಸ್ ಬರ್ತಾರೆ. ಇವ್ರ ಜೊತೆಗೆ ಇಲ್ಲಿ ಹಜಾಂಗ್ ಟ್ರೈಬ್ಸ್ ಅಂತ ಕೂಡ ನೋಡಕ್ ಸಿಗ್ತಾರೆ. ಹಜಾಂಗ್ ಜೊತೆಗೆ ಕೋಚ್ ಟ್ರೈಬ್ಸ್. ಸೊ ಎಕ್ಸಾಮ್ ಪರ್ಪಸ್ಗೆ ಇವು ಇಂಪಾರ್ಟೆಂಟು. ನೆಕ್ಸ್ಟ್ ಮೇಘಾಲಯ ಫುಲ್ ಸ್ಟೇಟ್ಹುಡ್ ಆಗಿದ್ದು ಯಾವಾಗ ಅಂತಂದ್ರೆ 1972ದಲ್ಲಿ ಅಸ್ಸಾಂ ಇಂದ ಬೈಫರ್ಕೇಟ್ ಮಾಡಿ ಮೇಘಾಲಯ ಏನಾಗುತ್ತೆ, ಸ್ಟೇಟ್ಹುಡ್ ಪಡೆಯುತ್ತೆ. ಸೊ ಮೇಘಾಲಯದ ಕ್ಯಾಪಿಟಲ್ ಶಿಲಾಂಗ್. ಸೊ ಮೇಘಾಲಯದಲ್ಲಿ ನಮಗೆ ಲಿವಿಂಗ್ ರೂಟ್ ಬ್ರಿಡ್ಜಸ್ ಒಂದು ಯುನಿಕ್ ಫೀಚರ್ನ ನೋಡ್ತೀವಿ ನಾವು, ಲಿವಿಂಗ್ ರೂಟ್ ಬ್ರಿಡ್ಜಸ್. ಸೊ ಇದು ತುಂಬಾ ಸುಮಾರು ಏನು ಎಕ್ಸಾಮ್ಗಳಿಗೆ ಬಂದಿದೆ. ಸೊ ಡೈರೆಕ್ಟ್ ಇದೊಂದು ಫೀಚರ್
ಸೊ ನಾವೆಲ್ಲಿ ನೋಡಕ್ ಸಿಗುತ್ತೆ ನಾರ್ತ್ ಈಸ್ಟ್ ಅಲ್ಲಿ ಅಂತ ಕೇಳಿದ್ರೆ ಮೇಘಾಲಯದಲ್ಲಿ. ಓಕೆ. ಸೊ ನೆಕ್ಸ್ಟ್ ಹೈಯೆಸ್ಟ್ ಪ್ರೆಸಿಪಿಟೇಷನ್ ಅಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆಯಾಗೋದು ಇಲ್ಲಿನೇ ಮೇಘಾಲಯದಲ್ಲಿ ಚಿರಾಪುಂಜಿ. ನೆಕ್ಸ್ಟ್ ಇಲ್ಲಿ ನಾಕ್ರೆಕ್ ಅಂತ ಬಯೋಸ್ಫಿಯರ್ ರಿಸರ್ವ್ ಕೂಡ ಇದೆ. ನಾಕ್ರೆಕ್ ಏನು ಬಯೋಸ್ಫಿಯರ್ ರಿಸರ್ವ್. ಇದು ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಅಬೌಟ್ ಏನು ಮೇಘಾಲಯ ಅಂಡ್ ದೀಸ್ ಆರ್ ಮೇನ್ ಇಂಪಾರ್ಟೆಂಟ್ ಟ್ರೈಬ್ಸ್ ಫ್ರಮ್ ಏನು ಮೇಘಾಲಯ ಸ್ಟೇಟ್ ಏನು ನಾರ್ತ್ ಈಸ್ಟ್ ಇಂಡಿಯಾ. ಓಕೆ. ಈ ಫೆಸ್ಟಿವಲ್ ಯಾವ ಟ್ರೈಬ್ ಆಚರಣೆ ಮಾಡ್ತಾರೆ ಅಂತ ನೋಡಿದ್ವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೈಬ್ಸ್ ಫ್ರಮ್ ಏನು ಮೇಘಾಲಯ, ಮತ್ತೆ ಇದು ಮೇಘಾಲಯದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಓಕೆ. ನಾವೀಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಚಿಲಿಪಟ್ನಂ ಗ್ರೀನ್ ಫೀಲ್ಡ್ ಫೋರ್ಟ್ ವಿಚ್ ಕೋಸ್ಟಲ್ ಸಿಟಿ ಇನ್ ಆಂಧ್ರ ಪ್ರದೇಶ್ ಈಸ್ ವಿಟ್ನೆಸಿಂಗ್ ಎ ರಿವೈವಲ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಎ ನ್ಯೂ ಗ್ರೀನ್ ಫೀಲ್ಡ್ ಫೋರ್ಟ್ ಅಟ್ ಮಂಗಿನಪುಡಿ. ಓಕೆ. ಸೊ ಆಂಧ್ರ ಪ್ರದೇಶದ ಯಾವ ಕರಾವಳಿ ನಗರವು ಮಂಗಿನಪುಡಿಯಲ್ಲಿ ಏನು ಹೊಸ ಗ್ರೀನ್ ಫೀಲ್ಡ್ ಬಂದರು ನಿರ್ಮಾಣದೊಂದಿಗೆ ಪುನಶ್ಚೇತನಕ್ಕೆ ಸಾಕ್ಷಿಯಾಗಿದೆ ಅಂತಿದೆ. ಸೊ ಆನ್ಸರ್ ವಿಲ್ ಬಿ ಏನಂದ್ರೆ ಮಚಿಲಿಪಟ್ನಂ. ಸೊ ಇಲ್ಲಿ ಏನಾಗುತ್ತೆ, ಮಚಿಲಿಪಟ್ನಂ ಈ ಒಂದು ಸಿಟಿಯಲ್ಲಿ ಮತ್ತೆ ರಿವೈವ್ ಮಾಡಿ ಏನ್ ಮಾಡ್ತಿದ್ದಾರೆ ಇವಾಗ. ಸೊ ಈ ಒಂದು ಮಂಗಿನಪುಡಿ ಅಂತೇಳಿ ಒಂದು ಏನು ಏರಿಯಾದಲ್ಲಿ ಏನ್ ಮಾಡ್ತಿದ್ದಾರೆ, ಹೊಸ ಪೋರ್ಟ್ ನ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಇದು ಮಚಿಲಿಪಟ್ನಂದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನಂತಂದ್ರೆ ಡ್ಯೂರಿಂಗ್ ಏನು ಸಾತವಾಹನ ಟೈಮಲ್ಲಿ ಅಥವಾ ಪಲ್ಲವ ಟೈಮಲ್ಲಿ, ಇವನ್ ಏನು ವಿಜಯನಗರ ಟೈಮಲ್ಲಿ. ಸೊ ಇದೊಂದು ಟ್ರೇಡಿಂಗ್ ಪೋರ್ಟ್ ಆಗಿತ್ತು. ಟ್ರೇಡಿಂಗ್ ಪೋರ್ಟ್ ಆಗಿ ವರ್ಕ್ ಮಾಡಿದೆ ಇದು ಟ್ರೇಡಿಂಗ್ ಪೋರ್ಟ್. ಸೊ ಇಂಪಾರ್ಟೆಂಟ್ ಏನ್ ಟ್ರೇಡ್ ಮಾಡ್ತಿದ್ರು ಇದ್ರ ಥ್ರೂ ಅಂತಂದ್ರೆ ಮಸ್ಲಿನ್ ಟ್ರೇಡ್ ಮಾಡ್ತಾ ಇದ್ರು. ಸೊ ಎಲ್ಲೆಲ್ಲಿ ಟ್ರೇಡ್ ಮಾಡ್ತಾ ಇದ್ರು ಅಂತಂದ್ರೆ ರೋಮ್ಗೆ ಮತ್ತೆ ಸೌತ್ ಈಸ್ಟ್ ಏಷ್ಯಾ ಇದ್ರ ಜೊತೆಗೆ ಏನ್ ಮಾಡ್ತಾ ಇದ್ರು, ಟ್ರೇಡ್ ಮಾಡ್ತಾ ಇದ್ರು. ಸೊ ನಾಟ್ ಇವನ್ ಏನು ಆನ್ಸಿಯಂಟ್ ಟೈಮಲ್ಲಿ, ಇವನ್ ಬ್ರಿಟಿಷ್ ಟೈಮಲ್ಲಿ ಕೂಡ. ಸೊ ಮಚಿಲಿಪಟ್ಟಣಂದಲ್ಲಿ ಏನ್ ಮಾಡ್ತಾರೆ, ಫ್ಯಾಕ್ಟ್ರಿ ನಿರ್ಮಾಣ ಮಾಡ್ತಾರೆ ಬ್ರಿಟಿಷರು. ಸೊ ಫ್ಯಾಕ್ಟ್ರಿ ನಿರ್ಮಾಣ ಮಾಡ್ತಾರೆ. ಸೊ ಬ್ರಿಟಿಷ್ ರಾಷ್ಟ್ರೀಯ ಎಲ್ಲ ಕಲೋನಿಯಲ್ ಪವರ್ಸ್ ಅಂತ ಕರಿತೀವಿ ನಾವು, ಕಲೋನಿಯಲ್ ಪವರ್ಸ್. ಸೊ ಏನು ಡಚ್, ಬ್ರಿಟಿಷ್ ಮತ್ತೆ ಫ್ರೆಂಚ್. ಸೊ ಇವರೆಲ್ಲ ಕೂಡ ಏನು ಅವ್ರದೊಂದು ಏನು ಹೊಸ ಇಲ್ಲಿ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇಷ್ಟು ಏನು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇದೆ ಯಾವುದು ಮಚಿಲಿಪಟ್ನಂದು. ಅದಕ್ಕೆ ಇದನ್ನ ಏನ್ ಮಾಡ್ತಿದ್ದಾರೆ ಇವಾಗ, ಇದನ್ನ ರಿವೈವಲ್ ಮಾಡ್ತಾರೆ. ಓಕೆ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕಾನ್ಸೆಪ್ಟ್ ಮ್ಯಾಗ್ಲೆವ್ ಟ್ರೈನ್ ಟೆಕ್ನಾಲಜಿ. ಸೊ ವಾಟ್ ಪ್ರಿನ್ಸಿಪಲ್ ಅಲೋಸ್ ಮ್ಯಾಗ್ಲೆವ್ ಟ್ರೈನ್ಸ್ ಟು ಫ್ಲೋಟ್ ಅಬೋವ್ ದ ಟ್ರ್ಯಾಕ್ ಎಲಿಮಿನೇಟಿಂಗ್ ದ ಫ್ರಿಕ್ಷನ್. ಏನ್ ಕೇಳ್ತಿದ್ದಾರೆ, ಘರ್ಷಣೆಯನ್ನು ನಿವಾರಿಸುವ ಮೂಲಕ ಮ್ಯಾಗ್ಲೆವ್ ರೈಲುಗಳು ಹಳಿಯ ಮೇಲೆ ತೇಲಲು ಯಾವ ತತ್ವವು ಅನುಮತಿಸುತ್ತದೆ ಅಂತಿದೆ. ಓಕೆ. ಆನ್ಸರ್ ಏನಂತಂದ್ರೆ ಕಾಂತೀಯ ತೇಲುವಿಕೆ, ಮ್ಯಾಗ್ನೆಟಿಕ್ ಲೆವಿಟೇಷನ್. ಸೊ ಇಲ್ಲಿ ಏನಾಗುತ್ತೆ ಮ್ಯಾಗ್ಲೆವ್ ಟ್ರೈನ್ ಟೆಕ್ನಾಲಜಿ. ಸೊ ನಾವೀಗ ನಾರ್ಮಲ್ ಟ್ರೈನ್ ನೋಡ್ತೇವೆ ನಾವು, ನಾರ್ಮಲ್ ಟ್ರೈನು. ಸೊ ಏನಾಗುತ್ತೆ, ಇಲ್ಲಿ ಟ್ರ್ಯಾಕ್ಸ್ ಇರುತ್ತೆ, ಟ್ರೈನು ಮೇಲೆ ಏನು ಹೋಗುತ್ತೆ. ಓಕೆ. ರೋಲ್ ಆಗುತ್ತೆ. ಸೊ ಇಲ್ಲಿ ನಾವು ವೀಲ್ಸ್ನ ನೋಡ್ತೀವಿ. ಓಕೆ. ಇದು ನಾರ್ಮಲ್ ಟ್ರೈನು, ವೀಲ್ಸ್ ನೋಡ್ತೀವಿ ನಾವು. ಓಕೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಇವರು, ಫ್ರಿಕ್ಷನ್ ಇರಲ್ಲ ಅಂತ ಹೇಳ್ತಿದ್ದಾರೆ, ಘರ್ಷಣೆ ನಿವಾರಿಸುವ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫ್ರಿಕ್ಷನ್ ಉಂಟಾಗಬೇಕಾದ್ರೆ ಏನು ಬೇಸಿಕ್ ಏನಂತಂದ್ರೆ ಎರಡು ವಸ್ತುಗಳು ಏನ್ ಬರಬೇಕು, ಕಾಂಟ್ಯಾಕ್ಟ್ ಅಲ್ಲಿ ಬರಬೇಕು. ಎರಡು ವಸ್ತುಗಳು ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಮಾತ್ರ ಏನಾಗುತ್ತೆ, ಇಲ್ಲಿ ಘರ್ಷಣೆ ಏನು ಕ್ರಿಯೇಟ್ ಆಗುತ್ತೆ, ಅಥವಾ ಏನ್ ಹೇಳ್ತೀವಿ ನಾವು, ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಫ್ರಿಕ್ಷನ್ ಬರಲ್ಲ ಅಂದ್ರೆ ಮ್ಯಾಗ್ಲೆವ್ ಟೆಕ್ನಾಲಜಿ ಏನಂದ್ರೆ ಇಲ್ಲಿ ಯಾವ ಒಂದು ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಂತ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡಿರ್ತಾರೆ, ಇದೇನು ಟ್ರೈನ್ ಟ್ರ್ಯಾಕ್ ಇರುತ್ತೆ. ಸೊ ಇಲ್ಲಿ ಏನು ಟ್ರೈನ್ ಟ್ರಾವೆಲ್ ಆಗ್ತಾ ಇರುತ್ತೆ. ಇದು ಟ್ರ್ಯಾಕ್ ಇದಕ್ಕೆ ಟಚ್ ಆಗಲ್ಲ, ಇಷ್ಟು ಗ್ಯಾಪ್ ಇರುತ್ತೆ. ಸೊ ಇಲ್ಲಿ ಇದು ಟ್ರೈನು ಇದ್ರ ಮೇಲೆ ಏನು ಫ್ಲೋಟ್ ಆಗ್ತಾ ಇರುತ್ತೆ ಅಂತ. ಯೂಶುವಲಿ ಏನಾಗುತ್ತೆ, ಇದು ಫ್ಲೋಟ್ ಅಥವಾ ತೇಲುತ್ತೆ ಇಲ್ಲಿ. ಓಕೆ. ಸೊ ಈ ಒಂದು ಯಾಕೆ ಆಗುತ್ತೆ ಅಂತಂದ್ರೆ ಇಲ್ಲಿ ಏನಾಗಿರುತ್ತೆ, ಕಂಟ್ರೋಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡಿರ್ತಾರೆ, ಜನರೇಟ್ ಮಾಡಿರ್ತಾರೆ. ಕಂಟ್ರೋಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಇರತಕ್ಕಂತ ಏನು ಮ್ಯಾಗ್ನೆಟ್ಸ್ ಇರುತ್ತೆ, ಟ್ರೈನ್ ಅಲ್ಲಿ ಮ್ಯಾಗ್ನೆಟ್ಸ್ ಇರುತ್ತಲ್ಲ, ಇದು ಒಂದಕ್ಕೊಂದು ರಿಪೇಲ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಟ್ರೈನು ಈ ಟ್ರ್ಯಾಕ್ ಬಿಟ್ಬಿಟ್ಟು ಏನಾಗುತ್ತೆ, ಮೇಲೆ ಇಂತಿಷ್ಟು ಸೆಂಟಿಮೀಟರ್ ಗಾಳಿಯಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ. ಓಕೆ. ನಾವಿಲ್ಲಿ ಈ ಇಮೇಜ್ ನೋಡ್ಬೋದು. ಸೊ ಇಲ್ಲಿ ಇದು ಟ್ರ್ಯಾಕ್, ಸೊ ಟ್ರೈನು ಇಲ್ಲಿ ಗ್ಯಾಪ್ ಇರುತ್ತೆ,
ಇದು ಗ್ಯಾಪ್. ಓಕೆ. ಸೊ ನೆಕ್ಸ್ಟು ಟ್ರೈನ್‌ಗೆ ಏನಿರಲ್ಲ, ವೀಲ್ಸ್ ಇರಲ್ಲ. ವೀಲ್ಸ್ ಇರಲ್ಲ. ಸೊ ಡೈರೆಕ್ಟ್ ಆಗಿ ಫ್ಲೋಟ್ ಆಗುತ್ತೆ, ಅಂದ್ರೆ ತೇಲ್ತಾ ಹೋಗುತ್ತೆ. ನೆಕ್ಸ್ಟು ಇದಕ್ಕೆ ಏನು ಲೀನಿಯರ್ ಮೋಟಾರ್ಸ್ ಇರುತ್ತೆ ಪುಷ್ ಮಾಡಕ್ಕೆ. ಲೀನಿಯರ್ ಮೋಟಾರ್ಸ್. ಸೊ ಇದ್ರ ಮುಖಾಂತರ ಇದು ಹೈ ಸ್ಪೀಡನ್ನ ಅಚೀವ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಫ್ರಿಕ್ಷನ್ ಇರಲ್ಲ. ಅಂದ್ರೆ ಎಷ್ಟು ಸ್ಪೀಡ್ ಅಚೀವ್ ಮಾಡುತ್ತೆ ಅಂದ್ರೆ 600 ಕಿಲೋಮೀಟರ್ ಪರ್ ಅವರ್ ಅಚೀವ್ ಮಾಡುತ್ತೆ ಸ್ಪೀಡ್‌ನ. ಓಕೆ, ನಿಯರ್ಲಿ. ಸೊ ಇದು ಕೆಲವೊಂದಿಷ್ಟು ಏರ್‌ಕ್ರಾಫ್ಟ್ ಗಿಂತನೂ ಹೆಚ್ಚಿಗೆ ಸ್ಪೀಡ್ ಆಯ್ತು ಇದು. ಓಕೆ, ಇಷ್ಟು ಸ್ಪೀಡ್‌ನ ಅಚೀವ್ ಮಾಡುತ್ತೆ. ಹಾಗಾದ್ರೆ ಇದ್ರದ್ದು ಏನು ಡ್ರಾಬ್ಯಾಕ್ಸ್ ಏನಂತಂದ್ರೆ, ಅಥವಾ ಲಿಮಿಟೇಷನ್ಸ್, ಚಾಲೆಂಜಸ್ ಏನಂತಂದ್ರೆ, ಇದು ಇನಿಷಿಯಲ್ ಕಾಸ್ಟ್ ಹೆವಿ ಇರುತ್ತೆ. ಇದು ಕಾಸ್ಟ್ ಹೆವಿ. ಮತ್ತೆ ನಾರ್ಮಲ್ ಟ್ರೈನ್ಸ್ ಮೇಲೆ ಇದಕ್ಕೆ ಅಡಾಪ್ಟ್ ಮಾಡೋಕ್ಕಾಗಲ್ಲ. ಸೊ ಹೊಸ ನ್ಯೂ ಏನ್ ಮಾಡ್ಬೇಕು, ಇದಕ್ಕೆ ಸ್ಟೇಷನ್ಸ್ ಬೇಕು. ನ್ಯೂ ಸ್ಟೇಷನ್ಸ್ ಬೇಕಾಗುತ್ತೆ. ಮತ್ತೆ ನ್ಯೂ ಟ್ರ್ಯಾಕ್ಸ್ ಬೇಕು. ಮತ್ತೆ ನ್ಯೂ ಸಿಗ್ನಲಿಂಗ್ ಸಿಸ್ಟಮ್ ಬೇಕು ಇದಕ್ಕೆ. ನ್ಯೂ ಸಿಗ್ನಲಿಂಗ್ ಸಿಸ್ಟಮ್ ಬೇಕು. ಓಕೆ. ಸೊ ಇದಲ್ಲದೆ ಏನಿದು ಟೋಟಲ್ ಎಂಟೈರ್ಲಿ ಏನಂತಂದ್ರೆ, ಇದು ಎಲೆಕ್ಟ್ರಿಸಿಟಿ ಮೇಲೆ ವರ್ಕ್ ಆಗೋದು. ಸೊ ಎಲೆಕ್ಟ್ರಿಸಿಟಿ ಸಪ್ಲೈ ಹೋಯ್ತಂತಂದ್ರೆ ನಮಗೆ ಕ್ವಿಕ್ ಏನ್ ಬೇಕಿಲ್ಲಿ, ನಮಗೆ ಸಪ್ಲೈ ಬೇಕೇ ಬೇಕು. ಓಕೆ, ಕ್ವಿಕ್ ಸಪ್ಲೈ ಬೇಕೇ ಬೇಕು. ಸೊ ಈ ಎಲೆಕ್ಟ್ರಿಸಿಟಿ ಸಪ್ಲೈ ಇಂದಲೇ ಏನ್ ಮಾಡಿರ್ತಾರೆ ಇಲ್ಲಿ, ಕಂಟ್ರೋಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಟ್ರೈನ್ ಅಲ್ಲಿ ಇರ್ತಕ್ಕಂಥ ಇವು ಮ್ಯಾಗ್ನೆಟ್ಸ್ ಇರ್ತವೆ, ಇವು ಒಂದಕ್ಕೊಂದು ರಿಫೇಲ್ ಆಗಿ ಇದು ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಚೀವ್ ಮಾಡಿರುತ್ತೆ. ಓಕೆ, ಇದು ಕಾನ್ಸೆಪ್ಟ್ ಅರ್ಥ ಆದ್ರೆ ಇಷ್ಟೇ ಕಾನ್ಸೆಪ್ಟ್ ಇರೋದು. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಕ್ವಾಂಟಮ್ ನಾಯ್ಸ್. ಕ್ವಾಂಟಮ್ ಶಬ್ದ ಅಂತ ಇದೆ. ಓಕೆ, ಕ್ವಾಂಟಮ್ ನಾಯ್ಸ್ ಅರೈಸಸ್ ಡ್ಯೂ ಟು ದ ಲಿಮಿಟೇಷನ್ಸ್ ಇಂಪೋಸ್ಡ್ ಬೈ ವಿಚ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕ್ವಾಂಟಮ್ ಫಿಸಿಕ್ಸ್. ಏನ್ ಕೇಳ್ತಿದ್ದಾರೆ ಇಲ್ಲಿ, ಕ್ವಾಂಟಮ್ ಭೌತಶಾಸ್ತ್ರದ ಯಾವ ಮೂಲಭೂತ ತತ್ವದಿಂದ ವಿಧಿಸಲಾದ ಮಿತಿಗಳಿಂದಾಗಿ ಕ್ವಾಂಟಮ್ ಶಬ್ದ ಉಂಟಾಗುತ್ತದೆ ಅಂತಿದೆ. ಇಲ್ಲಿ ಆನ್ಸರ್ ಏನಂತಂದ್ರೆ ಹೈಸೆನ್ಬರ್ಗ್ ಅನಿಶ್ಚಿತತೆಯ ತತ್ವ. ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಸೊ ಇಲ್ಲಿ ಏನಾಗುತ್ತೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ನಾವು ಕ್ವಾಂಟಮ್ ಬೀಟ್ಸ್ ಅಂತ ಕರಿತೀವಿ ಈಗ, ಕ್ವಾಂಟಮ್ ಮೆಕ್ಯಾನಿಕ್ಸ್. ಓಕೆ, ಸೊ ಇಲ್ಲಿ ಕ್ವಾಂಟಮ್ ನಾಯ್ಸ್ ಅಂತ ಬರುತ್ತೆ. ಸೊ ಈ ಒಂದು ಯಾವ್ದು ಪ್ರಿನ್ಸಿಪಲ್ ಮೇಲೆ ಇದು ಕ್ವಾಂಟಮ್ ನಾಯ್ಸ್ ಹೇಳ್ತಾರೆ ಅಂತಂದ್ರೆ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಏನಂತಂದ್ರೆ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ನ ಏನು ಮೆಜರ್ ಮಾಡ್ತೀವಿ. ಸೊ ಇಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ನಾವು ಇದು ಅಕ್ಯುರೇಸಿಯಿಂದ ಮೆಜರ್ ಮಾಡಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ಯಾವುದೇ ಒಂದು ಫಿಸಿಕಲ್ ಪ್ರಾಪರ್ಟೀಸ್ನ, ಫಾರ್ ಎಕ್ಸಾಂಪಲ್ ನಾವೀಗ ಮೊಮೆಂಟಮ್ನ ಮೆಜರ್ ಮಾಡಕ್ಕೆ ಹೋದ್ರೆ, ಸೊ ಇದು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಇದು ಅಸೋಸಿಯೇಟೆಡ್ ಪ್ರಾಪರ್ಟಿನ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಕ್ವಾಂಟಮ್ ಕ್ಯೂಬಿಟ್ಸ್ ಅಂತ ಬರುತ್ತೆ, ಕ್ಯೂಬಿಟ್ಸ್. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ ವರ್ಕ್ ಆಗೋದು ಕ್ಯೂಬಿಟ್ಸ್. ಸೊ ನಾವು ನಾರ್ಮಲ್ ಕಂಪ್ಯೂಟರ್ಸ್ ವರ್ಕ್ ಆಗೋದು ಬಿಟ್ಸ್ 0 1 ಅಲ್ಲಿ ವರ್ಕ್ ಆಗುತ್ತೆ. 0 1. ಸೊ ಕ್ಯೂಬಿಟ್ಸ್ ಏನ್ ಮಾಡ್ತಾವೆ ಇಲ್ಲಿ, ಹೆಂಗ್ ವರ್ಕ್ ಆಗುತ್ತೆ ಇದು ಕ್ಯೂಬಿಟ್ಸ್ ಸೇಮ್ ಟೈಮ್ ಅಲ್ಲಿ 0 ಇರ್ಬೋದು, 1 ಇರ್ಬೋದು, ಅಥವಾ ಬೋತ್ ಇರ್ಬೋದು. ಅಂತಂದ್ರೆ ಇಲ್ಲಿ ಹೇಳಕ್ಕಾಗಲ್ಲ ಯಾವ ಒಂದು ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳಿ. ಸೇಮ್ ಟೈಮ್ ಅಲ್ಲಿ 0 ಇರ್ಬೋದು, ಇದು 1 ಇರ್ಬೋದು. ಇದೊಂದೇ ಏನಾಗುತ್ತೆ ಇಲ್ಲಿ ಕನ್ಸ್ಟೆಂಟ್ ಆಗುತ್ತೆ. ಏನಂತಂದ್ರೆ ನಾವು ಒಂದು ಕ್ವಾಂಟಿಟಿ ಮೆಜರ್ ಮಾಡಕ್ ಹೋದ್ರೆ ಒಂದು ಕ್ವಾಂಟಿಟಿ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಇದಕ್ಕೆ ಏನಂತ ಕರೀತಾರೆ, ಕ್ವಾಂಟಮ್ ನಾಯ್ಸ್ ಅಂತ ಕರೀತಾರೆ. ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಇದು ಏನ್ ಹೇಳ್ತಾರೆ, ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಇಷ್ಟು ಗೊತ್ತಿದ್ರೆ ಸಾಕು, ಇಲ್ಲಿ ಡೀಟೇಲ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಕ್ವಾಂಟಮ್ ನಾಯ್ಸ್ ಅಂತಕ್ಕಂಥದ್ದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಕೇಳಿದ್ರೆ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಓಕೆ, this is it from the today's most important current affairs topic. If you like our work, please do subscribe to our channel at Nama Kannada Jagattu. Thank you, one and all.